ನಮ್ಮ ಅತ್ತೆ ನಾನು ಇಲ್ಲಿಂದ ಹೋಗೋಕ್ಕೂ ಬಿಡಲ್ಲ, ನಾನು ಸಂದಕ್ಕಿರೋಕ್ಕೂ ಬಿಡೋಕ್ಕಿಲ್ಲ. ನನಗೊಂದು ಐಡಿಯಾ ಬಂತು. ನಾನು ಇಬ್ಬರು ಹೆಂಡ್ತಿಯರನ್ನೂ ಬಿಟ್ಬಿಟ್ಟಿದ್ದೀನಿ. ನಮ್ಮ ಅತ್ತೆಗೆ ಏನಾರ ಒಂದು ಐಡಿಯಾ ಕೊಡಬೇಕಲ್ಲ. ಏನು ಮಾಡೋದು? ಏನು ಐಡಿಯಾ ಕೊಡೋದು? ಏನೊಂದು ಅರ್ಥ ಆಯ್ತಿಲ್ಲ ನಂಗಂತೂನು. ಏನು ಮಾಡೋದು ಅಂತನೇ ಅರ್ಥ ಆಯ್ತಿಲ್ಲ. ಏನು ಮಾಡಲಿ? ಹ್ಮ್. ಬರೀ ಕೆಲ್ಸಕ್ಕೆ ಹಾಕ್ಕೊಂಡು ಮತ್ತೆ ರುಬ್ತಾ ಇತ್ತು ನನ್ನಂತೂನುವೆ. ಹ್ಮ್. ಏನು ಮಾಡಲಿ ಇವಾಗ? ಇರು ನೋಡೋಣ ಮಾಡ್ತೀನಿ. ಅತ್ತೆ ಅತ್ತೆ ಅತ್ತೆ, ಏನ್ ಮಾಡ್ತಿದ್ದೀರ ಅತ್ತೆ? ಏನ್ಲ ಯಾವಾಗೂ ಮನೆಗೆ ಬಿದ್ದಿರ್ತೀಯ ಗಂಡ್ಸಾಗಿತ್ಕೊಂಡು? ನಡಿಲ ನಡಿ, ಹೋಗ ನಡಿ. ಹ್ಞೂ, ಯಾವಾಗೂ ಬರೀ ಮನೆಯಾಗಿ ಬಿದ್ದಿರೋದೇ ನೀನಿಯ. ಹೊಲ್ದ ಕಡೆ ನಡಿ, ನೀರು ಕಟ್ಟಬೇಕು. ಹೋಗ್ಬಿಟ್ಟು ನೀರನ್ನು ಕಟ್ಬಿಟ್ಟು ಬರೋಣ. ಅತ್ತೆ 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 ಮೂರತ್ತು ಅತ್ತೆ. ನಡಿ ನಡಿ ಹೋಗೋಣ. ಮಾವ, ಅದು ನನಗೆ ಆಮವ, ನನಗೆ ಸಿಕ್ಕಾಪಟ್ಟೆ ಸುಸ್ತಾಯ್ತೈತೆ ಕಣ್ಮವ. ನನಗೆ ಯಪ್ಪ ಟೆನ್ಸನ್ನು ಕಣ್ಮವ, ಟೆನ್ಸನ್ನು. ಎಂತೆಲ್ಲ ಕೈ ಕೊಟ್ಬಿಟ್ರಲ್ಲ ಅಂತ ಟೆನ್ಸನ್ನು. ಅದಕ್ಕೆ ನೀನಿಯ ನಂಗಂತೂ ಏನು ಮಾಡಬೇಕು ಗೊತ್ತಾಯ್ತಿಲ್ಲ ಕಣ್ಮವ. ಅದಕ್ಕೆ ಸುಮ್ಕೆ ನೀನಿಯ ಇವನಿ. ತಲೆಲ್ಲ ಸುತ್ತಿರ್ತಾಯ್ತು ನನಗಂತೂ. ಮಾವ, ನೀವತ್ತು ಬರೋಕ್ಕಾಗಿಲ್ಲ ಮಾವ, ನಾಳೆಗೆ ಬರ್ತೀನಿ. ನೀವು ಹೋಗಿ ಸುಮ್ಕೆ ನಿಮ್ಮ ಕೆಲಸ ನೀವು ಮಾಡ್ಕೊಂಬಿಟ್ಟು ಬಾ ಹೋಗಿ. ಅಯ್ಯೋ ನನಗಂತೂ ತಲೆಲ್ಲ ಸುತ್ತಾಯ್ತು. ಟೆನ್ಸನ್ ಮಾವ, ಟೆನ್ಸನ್ನು. ಟೆನ್ಷನ್ ಆಯ್ತದ ನಿನಗೆ? ಆಯ್ಕಂತೀನ ನನ್ನ ಮಗಂಗೆ ನಿಂಗೆ ಟೆನ್ಷನ್. ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ವಲ್ಲ ನಿಂಗಂತೂನುವೆ. ಯವ್ವ ನೀನು ಪೊದ್ದಿನೇನಿಯ ಸರಿ. ಕೇಳ್ಕೊಂಡಿರು, ಅವಳು ಹೇಳಿದ್ದೇನೇನಿಯ ಹೇಳ್ತಾಳೆ. ಹೊಲ್ದ ಕಡೆ ಬಾರ್ಲ ಅಂದರೆ ಇಲ್ದಿರೋ ಅವತಾರ ಎಲ್ಲ ಮಾಡ್ತಾನೆ. ಬಂದರೆ ನೀವು ಗೊಂಡು ಸೌದೋಯ್ತದೆ ಅನ್ನಂಗೆ. ಬಿದ್ದಿರು, ಇಲ್ಲೇ ಬಿದ್ದಿರು. ನಿಂಗೆ ಆಮೇಕಿಂದ ನೋಡಿವಂತೆ ಮಾಡ್ತೀನಿ. ಈ ಅತ್ತೆ, ಈ ಮಾಮೂನ್ ಜೊತೆ ಹೆಂಗಿದ್ಯತ್ತೆ? ಅಯ್ಯೋ ನಂಗಂತೂ ಒಂಥರ ಬೇಜಾರಾಯ್ತದೆ ಕಣತ್ತೆ ನಂಗಂತೂನುವೆ. ಯಾವಾಗೂ ಏನಾರ ಒಂದು ಅಂತಿತ್ತಾರಲ್ಲ ಅತ್ತೆ. ಎಲ್ರು ಅನ್ನಲ್ಲ ಅಳಿ ಅಂದ್ರೆ ಸುಮ್ನೆ ಬಿಟ್ಟಿ ಕುಳ್ ತಿನ್ಕೊಂಡು ಬಿದ್ದಿರ್ತಾರಲ್ಲ, ಅವ್ರನ್ನ ಮಾತ್ರ ಹಿಂಗ್ ಉಗ್ಯೋದಷ್ಟೇನೆ. ಎಲ್ರು ಅನ್ನಲ್ಲ. ಅತ್ತೆ, ಯು ಮೀನ್ ನಾನು ಬಿಟ್ಟಿಗಳು ತಿನ್ಕೊಂಡು ಬಿದ್ದಿದ್ದೀನಿ ಅಂತ ಅನ್ನಿಸ್ತಾ ಇತ್ತಾ ನಿಮ್ಗೆ? ಅನ್ಸದೇನ್ ಅಳಿ ಅಂದ್ರೆ ಇರೋದೇ ಅಲ್ವೇ. ಹಾ ಬುಡಿ, ಈಗೇನ್ ಅತ್ತೆ 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 ಅಂತ ಕಿರ್ಚ್ಕೊತಾ ಇದ್ರಲ್ಲ, ಏನಿಸ್ಯಾ? ಅತ್ತೆ, ನಿಮ್ಗೆ ನಾನಂದ್ರೆ ಇಷ್ಟ. ಚಿಕ್ಕ ಹುಡುಗನಿಂದ ಇಲ್ಲ ಇದ್ನಲ್ಲ, ಅದಕ್ಕೆ ನಿಮ್ಗೆ ನನ್ನ ಎಲ್ಗೂ ಕಳ್ಸಕ್ ಇಷ್ಟ ಇಲ್ಲ. ಹೂ ಕಣ, ಅದಕ್ಕೆ ಕಳ್ಸಲ್ಲ. ಯಾವಾಗೋ ನನಗೂ ಸಹಾಯ ಮಾಡ್ತಿದ್ದೀಗಲ್ಲ. ಅದು ಇದು ನೀರು ಎಡ್ಕೊಂಬಿಟ್ಟು ಬರೋದು, ಕಸ ಗುಡ್ಸೋದು, ಸಾರ್ಸೋದು ಎಲ್ಲ ಮಾಡ್ತಿದ್ದೀಗಲ್ಲ. ನಾಳೆ ಹಬ್ಬ ಇನ್ನೊಂದ್ ಕಿತ ಸಾರಿಸ್ಬೇಕು. ಎಲ್ಲನೂ ವ್ಯವಸ್ಥೆ ಕಸ ಗುಡಿಸ್ಬಿಟ್ಟು ಹಂಗೆ ಸಾರಿಸ್ಕೊಂಬಿಟ್ಟು ಬಾ. ಒಳ್ಳೆ ಕ್ಯಾಮೆನೇನಿಯ ಮಾಡ್ತಿದ್ದ, ಪರವಾಗಿಲ್ಲ. ತಂದುಬಿಟ್ಟು ಪರ್ಕೆ ತಕೊಂಬಿಟ್ಟು ಬಂದು ಗುಡಿಸ್ಬಿಟ್ಟು ಮಾಡು. ಅತ್ತೆ ಮಾಡ್ತೀನಿ. ಅತ್ತೆ, ನನ್ ಪರ್ಮನೆಂಟ್ ಆಗಿ ಇಲ್ಲಿರಕ್ಕೆ ನನ್ನ ತಾಗ ಒಂದು ಸೊಲ್ಯೂಷನ್ ಐತಿ ಗೊತ್ತಾ ಅತ್ತೆ? ಅದು ಆಗ್ಲೇನಿ, ಅದನ್ನ ನಾನು ವರ್ಕೌಟ್ ಮಾಡ್ಬಿಟ್ಟಿದ್ದೀನಿ ಕಣತ್ತೆ. ಏನಡಿ ಅಂದ್ರೆ ನೀವಿರೋದಕ್ಕೆ ಇಲ್ಲಿರೋದಕ್ಕೆ ಏನು ವರ್ಕೌಟ್ ಮಾಡಿದಿರಾ? ಹೆಂಗೋ ನಿಮಗೆ ನಾವು ಅಂದರೆ ಬೋಲ್ ಇಷ್ಟ, ನಾನು ಅಂತ ಹೇಳಿದ್ರೆ. ಅದಕ್ಕೇನೆಯ, ಈಗ ನನಗಂತೂ ಡೈವರ್ಸ್ ಆಗ್ಬಿಟ್ಟು ಬಂದಿದ್ದೀನಿ. ಎರಡನೇ ಹೆಂಡ್ತಿಗೂ ನನಗೂ ಆಗ್ಬರಕ್ಕಿಲ್ಲ. ಅಲ್ಲಿಗಂತೂ ನಾನು ಹೋಗೋದಿಲ್ಲ. ಅದಕ್ಕೇನೆಯ, ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಪ್ಲಾನ್ ಬಂತು ನನಗೆ ರಾತ್ರಿ. ನಾನು ಇಲ್ಲೇ ಇರಬೇಕು ಅಂದರೆ ನಮ್ಮ ಅತ್ತೆಗೆ ಇನ್ನೊಂದು ಮಗಳಿದ್ದರೆ ಮದುವೆ ಆಗ್ಬೋದಿತ್ತು. ಈಗ ಮಗಳಿಲ್ವಲ್ಲ, ಇರೋದಿಬ್ರು. ನಿಮಗೆ ಗೊತ್ತಲ್ಲ ಅತ್ತೆ, ಪುಟ್ಟಿ, ಊರು ಬಜಾರಿ ಪುಟ್ಟಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಪುಟ್ಟಿ ಬೇಡ. ಅದಕ್ಕೇನೆಯ, ನಮ್ಮ ನಿಮ್ಮಿ ಅವಳಲ್ಲ, ನಿಮ್ಮಿ ನನಗೆ ಸೂಪರಾಗಿ ಸೆಟ್ ಆಯ್ತಾಳೆ ಅಂತ ಅನ್ನಿಸ್ತು. ಇವಾಗ ಫೋಟೋ ಬಂದೈತೆ. ಇವಾಗ ಏನು ಗೊತ್ತಾತೆ, ನನ್ನ ಫೋಟೋನ ಅಪ್ಲೋಡ್ ಮಾಡ್ಬಿಟ್ಟು ಆಮೇಕಿಂದ ಐಶ್ವರ್ಯ ರೈ ಫೋಟೋನ ಅಪ್ಲೋಡ್ ಮಾಡ್ಬಿಟ್ಟು, ಪ್ಲೀಸ್ ಚಾಟ್ GPT ಇದನ್ನ ಕಾಲೇಜ್ ಮಾಡು ಅಂತ ಹೇಳ್ಬಿಟ್ರೆ ಸಾಕು. ಕನ್ನಡದಾಗ ಹೇಳಿದ್ರು ಸಾಕದು. ನೀಟಾಗಿ ನಮ್ಮಿಬ್ರು ಫೋಟೋನ ಹಂಗೆ ಹಂಗೆ ಹಂಗೇನೇನಿಯ ಅಟ್ಯಾಚ್ ಮಾಡಿಬಿಡ್ತದೆ. ಹಂಗೇನೇನಿಯ ನಾನು ರಾತ್ರಿ ಕುತ್ಕೊಂಡು ನಂದು ಹಂಗೇನಿಯ ನಿಮ್ಮಿ ಫೋಟೋನ ಒಂದಕ್ಕೊಂದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು, ಅವಳು ಗಂಡ ಇದ್ನಲ್ಲ, ಯೋನಿಮಿ ಸುರಿಲ್ಲ, ಯಾವಾಗೂ ಬೈಕತ್ತಾ ಇದ್ಲು ನಿಮ್ಮಿ. ಅದಕ್ಕೇನಿಯ ನಿಮ್ಮಿ ಗಂಡಂಗೆ ಕಳಿಸ್ಬಿಟ್ಟಿದ್ದೀನಿ. ನಿಮ್ಮಿ ಗಂಡ ನೋಡಿರ್ತಾನೆ, ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಏನಾಯ್ತದೆ ಹೇಳಿ, ನಿಮ್ಮಿಗೂ ನಿಮ್ಮಿ ಗಂಡಂಗೂ ಜೋರಾಗಿ ಜಗಳ ಶುರುವಾಯ್ತದೆ. ಆಮೇಲೆ ಏನಾಯ್ತದೆ, ಅವಳು ಮುನಿಸ್ಕೊಂಡು ಇಲ್ಲಿಗೆ ಬರ್ತಾಳೆ. ನಾನು ಅವಳು ಲವ್ ಮಾಡ್ಕೊತೀವಿ. ಆಮೇಕಿಂದ ನಿಮ್ಮಿ ಗಂಡುಗೆ ಡೈವರ್ಸ್ ಕೊಟ್ಬಿಡ್ತಾಳೆ. ಆಮೇಲೆ ನಾನು ನಿಮ್ಮಿ ಇದೇ ಮನೆಯಾಗೆ ಹಂಗೇನಿಯ ಹಯಾಗಿ ಸಂಸಾರ ಮಾಡ್ಕೊಂಡಿರ್ತೀನಿ ಕಣತ್ತೆ. ಹೆಂಗೆ ಹೆಂಗೆ ಅತ್ತೆ ನನ್ನ ಐಡಿಯಾ? ಅಯ್ಯೋ ಅಲ್ಕ ಬೇವರ್ಸಿ ನನ್ನ ಮಗನೇ, ನೀನ್ ಹಾಳಾಗಿರೋದ್ ಸಾಲದು ಅಂತ ಹೇಳ್ಬಿಟ್ಟು ನೀವು ಉಳಿದಿರೋ ಹಾಳಾಗೋಗಿರೋರ್ನೆಲ್ಲನೂ ಇನ್ನು ಹಾಳು ಮಾಡ್ಬೇಕು, ಚೆನ್ನಾಗಿರೋರ್ನೆಲ್ಲ ಹಾಳು ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀಗ ನೀನು. ಬೇವರ್ಸಿನ ತಕೊಬಿಟ್ಟು ಬಂದು ನಿನ್ ಬುಟ್ಟೆನ ನಾನು ಮೆಟ್ ತಗೊಂಡು ಹೊಡಿತೀನಿರಲ್ಲ, ಬರ್ಲಿ ಪರಕೆ ತಕೊಬಿಟ್ಟು ಬರ್ತೀನಿರು. ಅಯ್ಯಯ್ಯೋ ಅತ್ತೆ, ಒಳ್ಳೆ ಐಡಿಯಾನೇ ತಾನೆ ಅತ್ತೆ. ಇವತ್ತೆಗೆ ಏನಾಯ್ತು? ಇವತ್ತೆಗೆ ಮಗಳನ್ನ ಮನೆಗೆ ಇಸ್ಕೊಳ್ಳೋ ಐಡಿಯಾ ಕೊಟ್ರೆ ಪಾರ್ಕೆ ತಕೊಬಿಟ್ಟು ಬರ್ತೀನಿ ಅಂತ ಹೋಯ್ತಲ್ಲ. ಯವ್ವ ತಗೊಂತಿರು ಬಾಸ್ಬಿಟ್ಟು ಮರ್ವದಿ ಕಳೀತದ ಅಂತ ಎಸ್ಕೇಪ್. ನಿಂತ್ಕಳ ಬೇವರ್ಸಿ ನನ್ ಮಗನೇ, ಐತೆ ನಿನ್ಗೆ. ನನ್ನ ಮಗಳು ಸಂಸಾರನೇ ಹಾಳು ಮಾಡಕ್ ನೋಡ್ತೀಗಲ್ಲ ನೀನು. ಹಳೆ ಬೇವರ್ಸಿನ ತಗೊಬಿಟ್ಟು ಬಂದ್ಬಿಟ್ಟು ನನ್ನ ಮಗಳಿಗೂ ಅಳಿಯಂಗೆ ಡೈವರ್ಸ್ ಮಾಡ್ಬೇಕು ಅಂತ ಮಾಡ್ತೀಗಲ್ಲ ನೀನು. ಇವ್ನು ಹಾಳಾಗೋಗಿರೋ ಸಾಲದು. ಇನ್ನೆಲ್ಲ ಹಾಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀಗಲ್ಲ ನೀನು. ನೀನು ಒಳಿಯಲ್ಲ ನೀನು ಬೇವರ್ಸಿ. ಇರು ಬಂದೆ ಲೋಪಾರ್ ನನ್ ಮಗನೇ. ಎಲ್ಲೋದೈ ಬೇವರ್ಸಿ ನನ್ ಮಗ? ಎಲ್ಲೋದ್ರು ಬಿಡಕ್ಕಿಲ್ಲ ಕಣ ಇವತ್ತು ನಿನ್ನ. ನಾನು ಒಳಿಯಂಗೆ ಫೋಟೋ ಕಳ್ಸಿದೀಗ ನೀನು.
ಈ ಬೇವರ್ಸಿ ಬಾಳೆ ಯಾರೋ ಗೊತ್ತಿಲ್ಲ ಹೇಳು, ಗೊತ್ತಿರ್ತದೆ ಎಲ್ರಿಗೂನುವೆ. ಅಯ್ಯೋ ಅತ್ತೆ, ನಿಮ್ಮ ಪ್ರೀತಿಯ ಮಗನ ಸಮಾನ ನಾನು. ದಯವಿಟ್ಟು ಅತ್ತೆ, ದಯವಿಟ್ಟು ಹೊಡಿಬೇಡಿ ಅತ್ತೆ. ನೀವು ನೋಡ್ತಿದ್ರೆ ಭಯವಾಯ್ತದತ್ತೆ. ಅತ್ತೆ ಪ್ಲೀಸ್ ಅತ್ತೆ ಹೊಡಿಬೇಡಿ ಅತ್ತೆ. ಅತ್ತೆ ನಾನು ಹೇಳಿದ್ರಾಗ ಏನಾರ ತಪ್ಪಾಯ್ತಾ ಅತ್ತೆ? ನಾನು ಅವಳು ಸಂದಕ್ಕಿರ್ಬೋದಲ್ಲ, ಅದು ಬೇರೆ ನಿಮ್ಮ ಜೊತೆ ನಿಮ್ಮ ಮನೆಯಾಗ ಏನಿಯಾ ಖುಷಿಯಾಗಿರ್ಬೋದಲ್ಲ ಅನ್ನೋದು ಒಂದೇ ಒಂದು ಆಸೆ ಅಷ್ಟೇ ಅತ್ತೆ. ಬೇರೆ ಇನ್ನೇನು ಇಲ್ಲ ಅತ್ತೆ. ಅಷ್ಟೇ, ಅದಕ್ಕೆ ಫೋಟೋ ಕಳಿಸ್ದೆ. ಫೋನ್ ಮಾಡಬಾರ್ದು ಅಂತ ಸುಡ ಮಾಡ್ಕೊಂಡೆ ಅಷ್ಟೇ ಕಣತ್ತೆ. ಪ್ಲೀಸ್ ಅತ್ತೆ ಹೊಡಿಬೇಡಿ ಅತ್ತೆ. ಓ ಅಪ್ಪಾರ್ ನನ್ ಮಗನೇ. ಅಪ್ಪ, ಅತ್ತೆ ಅತ್ತೆ, ಯಪ್ಪ ನಾನ್ ಸತ್ತೆ. ಯಪ್ಪ ಅಪ್ಪ ನಾನ್ ಸತ್ತೆ. ಯೋ ಅತ್ತೆ, ತಲೆ ಹೊಡೆದಲ್ಲತ್ತೆ. ಯವ್ವ ಅಪ್ಪ ಅಪ್ಪ. ಅಂತ್ರಿ ಬೇವರ್ಸಿ ನಾಯಿ ನನ್ನ ಮಗನೇ. ಹಾ, ನನ್ ಮಗಳ ಜೀವನನೇ ಹಾಳು ಮಾಡಕ್ ಬತ್ತಿಗೆಲ್ಲ ನೀನು. ಅದೇ ಅಂತೆಂತದ ಇಟ್ಕೊಂಡು ಜಾಯಿಂಟ್ ಮಾಡ್ತಾನಂತೆ ಫೋಟೋವ. ಹಿಂಗೇನಿಯ ಮಾಡಿ ಎಷ್ಟು ಜನ ಸಂಸಾರ ಆಳ್ಗಡ್ಬಿದೀಯ ನೀನಂತೂನುವೆ. ಆ ಯವನಾಗೈತ ನಿನ್ಗೆ? ಆ ದೊರಿದ್ರು ಅಪ್ಪಾರ್ ನನ್ ಮಗನೇ. ಯಪ್ಪ ನಾನ್ ಸತ್ತೆ. ಅಯ್ಯೋ ತಲೆ ಹೋಯ್ತು, ತಲೆ ಬುಲ್ಡೆ. ಅಪ್ಪ ಅಪ್ಪ, ತಲೆ ಬುಲ್ಡೆ ಹೋಯ್ತು. ಯವ್ವ ನೋಯ್ತಾಯ್ತೆ. ಯವ್ವ ಹೊಯ್ಬೇಕು ಅಂತ ತಾನೇ ಹೊಡಿತಿರೋದು. ಬೇವರ್ಸಿನ ತಕೊಬಿಟ್ಟು ಬಂದು ನನ್ನ ಮಗಳು ಸಂಸಾರ ಹಾಳು ಮಾಡ್ತೀನಿ. ಈಗ ನನ್ನ ಅಳಿಯ ನನ್ನ ಮಗಳು ಡೈವರ್ಸ್ ಕೊಟ್ಬಿಟ್ರೆ ನಾನೇನ್ಲ ಮಾಡ್ಲಿ ಬೇವರ್ಸಿ? ಹಾ, ನಿನ್ನನ್ ಮಾತ್ರ ಬಿಡಕ್ಕಿಲ್ಲ ನೋಡು, ನಿನಗ್ ಮಾಡ್ತೀನಿ. ಯವ್ವ ಸತ್ತೆ. ಯಪ್ಪ ನಂಗೆ ತಲೆಲ್ಲ ಗಿರ್ರ ಅಂತ ಐತೆ. ಯಾರ ಏನಾಯ್ತೈತೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ ನಂಗೆ. ಕಣ್ಣೆಲ್ಲ ಮಂಜು ಆಯ್ತಾಯ್ತ ನನಗೆ. ಯವ್ವ ಅಬ್ಬಬ್ಬ, ಏನಾಯ್ತಾಯ್ತು ನನಗೆ ಒಂದು ಅರ್ಥ ಆಯ್ತಿಲ್ವಲ್ಲ. ಇನ್ನೊಂದು ಬಿಡ್ತೀನಿ, ಅರ್ಥ ಆಯ್ತದೆ. ಯವ್ವ ಯಪ್ಪ, ಆಹಾ ಏನಾಯ್ತೈತೆ ಅಂತಾನೆ ಗೊತ್ತಾಗ್ತಿಲ್ಲ ನಂಗಂತೂ. ಅಬ್ಬಾ ದೇವ್ರೇ. ಇನ್ನು 4 ಬಿಡ್ತೀನಿ ಬಾ. ಅಲ್ಕ ಬೇವರ್ಸಿ, ಇನ್ನೊಂದು 50 ಏಟ್ ಹಾಕದೆ ಅಂದ್ರೆ ನಿಗುರ್ಕಬೇಕು ನೀನು. ಹಂಗಾಗ್ತೀನಿ. ಏನ್ಲ ಭೂಮಿಗ್ ಭಾರ, ತಿನ್ನಕ್ ಮಾತ್ರ ಹುಟ್ಟಿದ್ಯಾ ನೀನು? ಏನ್ ಬೇವರ್ಸಿ ಬಾಳ್ತಿದ್ದಿಲ್ಲ ನೀನ್ ಹಾಳಾಗೋಗೋದಲ್ದೆ ಆ ಇಬ್ರು ಹೆಣ್ಮಕ್ಳು ಜೀವನನು ಹಾಳು ಮಾಡಾಕ್ದೆ. ಅವಳು ಯಾವಳನ್ನೋ ಕಟ್ಕೊಂಡು ಮಾಡ್ಕೊಂಡು ಎಲ್ಲ ಹಾಳು ಮಾಡಿ ಬಿಸಾಕ್ಬಿಟ್ಟಿದೀಗ ನೀನಂತೂ. ಕೊಂತ್ರಿ ನನ್ ಮಗನೇ, ಏನ್ ಬಂದಿರನ್ ನಿನ್ಗೆ? ಲೋಪಾರ್ ನನ್ ಮಗ ನೀನು. ನಿನ್ಗೆ ಎಕ್ಕಡ ತಕೊಂಡೋದ್ರು ಬುದ್ಧಿ ಬರಕ್ಕಿಲ್ಲ. ಕಂಡೋರ್ನ ಹಾಳು ಮಾಡೋದು ಅಂದ್ರೆ ನಿಂಗೆ ಎತ್ತಿದ ಕೈ ಅಲ್ವಾ ನೀನು? ಅಲ್ಕ ಬೇವರ್ಸಿ. ಅಯ್ಯೋ ತಲೆಲ್ಲ ಗಿರ್ರ ಅಂತ ಐತೆ. ಏನಾಗ್ತಾಯ್ತು ನನಗೆ? ಅಯ್ಯೋ ಯಾರು ಅಂತಾನೆ ಅರ್ಥ ಆಗಿದಂಗೆ ಆಯ್ತಾಯ್ತಲ್ಲ. ಅತ್ತೆ ಯಾಕತ್ತೆ ಮಾಡಿದ್ರಿ? ಯವ್ವ ಒಂದು ಮಾತಾಗಿ ಹೇಳಿದ್ರೆ ಹಂಗೆಲ್ಲ ಮಾಡಬಾರ್ದಾಗಿತ್ತು ಅಂತ. ಬುದ್ಧಿ ಮಾತು ಹೇಳಿದ್ರೆ ಕೇಳ್ತಿಲ್ವ ಅತ್ತೆ ನಾನು? ಏನೋ ಎಲ್ಲ ಮಾಡಿದ್ಮೇಲೆ ಹೇಳ್ತೀನಲ್ಲ, ಅದೇ ತಪ್ಪು. ನನ್ನ ಪಾಡಿಗೆ ನಾನು ಹೆಂಗೋ ಲಗೇಜ್ ಎತ್ಕೊಂಡು ಊರಿಗೆ ಹೋಯ್ತಾ ಇದ್ದೆ. ನೀವೇನೇ ಅರ್ಧ ದಾರಿಗೆ ಬಂದ್ಬಿಟ್ಟು ಇಲ್ಲ ಬಾ ನಿಂಗೆ ಬುದ್ಧಿ ಕಲಿಸ್ತೀನಿ ಅಂತ ಕರ್ಕೊಬಿಟ್ಟು ಬಂದು ನನಗಿಲ್ಲಿ ನನ್ನ ತಲೆ ಹೊಡೆದಾಕಿದ್ರಿ ನೀವಂತೂ. ಯವ್ವ ಈಗ ನೋಡಿದ್ರೆ ಕಣ್ಣೆಲ್ಲ ಮಂಜು ಆಯ್ತವೆ. ನೀವೆಲ್ಲ ನಿಧಾನಕ್ಕೆ 4 ಜನ ಕಾಣಿಸ್ತಿದ್ದೀರ. ಯವ್ವ ಏನು ಮಾಡಬೇಕು ನಂಗೆ ಗೊತ್ತಾಯ್ತಿಲ್ಲ. ಯವ್ವ ಕಣ್ಣು ಮಂಜು. ಕಂತ್ರಿ ನನ್ ಮಗನೇ, ತಲೆ ಸುತ್ತಿ ಬಿದ್ದೋಗಿರೋ ತರ ನಾಟಕ ಮಾಡಿ ಸಾಕು. ಎದಳು ಕಂಡಿವ್ನಿ ನೀನ ನಾಟಕದೋ. ನೀವನು ನಾಟಕ ಮಾಡೋದ್ರಾಗೆ ಎತ್ತಿದ ಕೈ ಇವನು ಕಳ್ಳನ್ ಮಗ. ನಾಟಕನಂತೆ. ಈಗ ನಾನು ಒಳಿಯ ಮಗಳು ಸಂಸಾರ ಕಿತ್ತೆ ಹೋಗಿರ್ತದೇನೋ. ಒಂದು ಫೋನ್ ಹಾಕ್ತೀನಿ ಇರು. ಹಲೋ ಒಳಿ ಅಂದ್ರೆ ನಾನು ನಿಮ್ಮ ಅತ್ತೆ. ಅದೇ ಇವನಲ್ಲ ಇವನು ನನ್ನ ಆದ್ನಿ ಮಗ. ಆ ಬೇವರ್ಸಿ ನನ್ನ ಮಗ ನಿಮ್ಮ ಫೋನ್ಗೇನೋ ಫೋಟೋ ಕಳ್ಸೋನಂತಲ್ಲ. ಹೌದು ಒಳಿ ಅಂದ್ರೆ ನಾನು ನಿಮ್ಗೆ ಅದು ನೀವಳನ ಅಂತಾನೆ ಮಾಡಿದ್ದು. ಅದು ಅಂಥದ್ದು ChatGPT ಫೋಟೋನಂತೆ ಜಾಯಿಂಟ್ ಮಾಡ್ಬಿಟ್ಟೇನೋ ಕಳಿಸ್ಬೋದಂತೆ, ಅಂಥದ್ದೇನಂತೆ. ಹೌದಾ? ನಿಮ್ಗೂ ಗೊತ್ತಾ ಇಸ್ಯಾ? ಅಲ್ಲ ಈ ಬೇವರ್ಸಿ ನನ್ನ ಮಗ ನಮ್ಮನೆಗೆ ಅವ್ನು ಬಂದು ಅಯ್ಯೋ ಚಿಕ್ಕ ಹುಡುಗನಿಂದ ನಮ್ಮನೆಗೆ ಬೆಳ್ದವನಲ್ವೇನಪ್ಪ. ಅದಕ್ಕೆ ನೀ ಕರ್ಕೊಬಿಟ್ಟು ಬಂದು ಮಾಡಿಕೊಂಡಿದ್ದೆ. ಇರ್ಲಿರು ಅಂತ ಹೇಳ್ಬಿಟ್ಟು ಇಲ್ದಿರ ಆಟ ಎಲ್ಲ ಆಡ್ತಾನೊಳಿ ಮಯ್ಯ ಇವನು. ಅಯ್ಯೋ ರಾತ್ರಿ ಏನೋ ನಿಮ್ಮ ಫೋನು ಬೋಟ ಕಳ್ಸಿದ್ನಂತೆ. ಅದಕ್ಕೇನೆ ನೀ ಹ್ಞೂ ಅದಕ್ಕೆ ನಾನು ನಿಮ್ಗೆ ಹೇಳೋಣ ಅಂತ ಮಾಡಿದೆ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ಆಮೇಕಿಂದ. ನಿಮ್ಮಿಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ಅದೇ ನಿಮ್ದೆಲ್ಲ ಈಗಿನ ಕಾಲದ ಹುಡುಗರು ನಿಮಗೆ ಗೊತ್ತಾಯ್ತದ ಕಣಪ್ಪ. ನಾವು ಹಿಂದಿನ ಕಾಲದರಲ್ವ ಅದು ಹೆಂಗೆ ಜಾಯಿಂಟ್ ಮಾಡ್ತಾರೋ ಫೋಟೋ ಅದೆಲ್ಲ ನಮ್ಗೆ ಗೊತ್ತಾಗಕ್ಕಿಲ್ವಲ್ಲ ಫೋನಾಗೆ. ಅದಕ್ಕೆ ಮಾಡಿದೆ. ಹೌದಾ? ಸರಿ ಆಯಿತು. ಹೌದಾ? ನಾನು ಎಲ್ಲೋ ನೀವು ಸೀರಿಯಸ್ ಆಗಿ ನಾನು ತಗೊಂಬಿಟ್ರೇನೋ ಅಂತ ಅನ್ಕೊಂಡೆ. ಗೊತ್ತಿತ್ತಾ ಫೋಟೋ ಹಿಂಗೆ ಮಾಡ್ಬೋದು ಅಂತ? ನಗಾಡ್ತಿದ್ರಾ? ನಾನು ಟೆನ್ಷನ್ ಆಗೋಗ್ಬಿಡ್ತು. ಹಿಂದಿನ ಕಾಲದಾಗ ಮಾಡಾರಲ್ಲ ಹಂಗೆ ಮಾಡ್ಬಿಟ್ಟಾರೋ ಅಂತ.
ಅತ್ತೆ ಇವಾಗೆಲ್ಲ ಇದೇ ಟ್ರೆಂಡು ಬಿಡಿಯತ್ತೆ ಎಲ್ಲರೂ ಮಾಡ್ತಾರೆ ಈ ನನ್ನ ಮಗ ಕಳಿಸ್ದಾಗೆ ಗೊತ್ತಾಯ್ತು ನನಗೆ ನಾನೇನು ಮಾತಾಡಕ್ ಹೋಗ್ಲಿಲ್ಲ ಸುಮ್ಮನೆ ಇದು ಮಾಡ್ಬಿಟ್ಟೆ ಬಿಡಿಯತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾವು ಈಗಿನ ಕಾಲದಲ್ವಾ ರಿಯಲ್ ಫೋಟೋ ಯಾವುದು ಈ ಥರ ಎಡಿಟ್ ಮಾಡಿರೋ ಫೋಟೋ ಯಾವ್ದು ಅಂತ ನಮ್ಗೆ ಗೊತ್ತಾಗಲ್ವಾ ಬೆಳಿಗ್ಗೆ ನೋಡಿ ನಾನು ನಿಮ್ಮಿಗೆ ತೋರಿಸಿ ನಗಾಡ್ತಿದ್ದೆ ನೋಡೆ ನೋಡೆ ನಿಂಗೆ ಸರಿಯಾದ ಜೋಡಿ ಇವನು ಅಂತ ಅವಳು ನಗ್ತಾ ಇದ್ಲು ಸುಮ್ಮನೆ ನಾ ತಲೆ ಕೆಡ್ಸ್ಕೊಳ್ಳಲ್ಲ ಅತ್ತೆ ನೀವು ಟೆನ್ಷನ್ ತಗೋಬೇಡಿ ಅತ್ತೆ ಈಗ ಎಲ್ಲರೂ ಫೋಟೋ ಎಲ್ಲ ಆ ಥರ ಮಾಡ್ತಾವ್ರೆ ಆ ಥರ ಮಾಡೋದು ತಪ್ಪು ಆದರೂ ಮಾಡ್ತಾವ್ರಿ ಏನು ಮಾಡೋಕ್ಕಾಗಲ್ಲ ಈಗ ಎಲ್ಲರಿಗೂ ಗೊತ್ತಾಯ್ತಲ್ಲ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ ಯಾರೋ ಗೊತ್ತಿಲ್ದಿರ ನಿಮ್ಮಂತ ನಿಮ್ಮ ಹಿಂದಿನ ಕಾಲದಂತವರು ನಂಬ್ತಾರೆ ಅಷ್ಟೇ ಏನಿಯಾ ಇನ್ನು ನಮ್ಮವ್ರು ಯಾರು ನಂಬೋದಿಲ್ಲ ಬಿಡಿ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಬೇಡಿ ನಾನು ನನ್ನ ಹೆಂಡತಿ ಚೆನ್ನಾಗೇ ಇದ್ದೀವಿ ಮನೆ ಕಟ್ಸೋದ್ರಕ್ಕೆ ಈಗ ನೀರು ಹಾಕ್ಬೇಕಿತ್ತು ಅದಕ್ಕೆ ಇಲ್ಲಿಗೆ ಬಂದಿದ್ದೆ ಕಣತ್ತೆ ಬರ್ರಿ ನೀವು ಹಬ್ಬಕ್ಕೆ ಆ ನಾವು ಮಾಡ್ತಾ ಇದೀವಿ ಹೇಳಿ ಅಂದ್ರೆ ನೀವೇ ಬರ್ರಿ ಮಂತಕ್ಕೆ ಸರಿನೇ ನಾವು ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಬರ್ರಿ ಬರ್ರಿ ನೀವು ಮಗಳನ್ನ ಕರ್ಕೊಂಡು ಬರ್ರಿ ನಮ್ಮೊಳಗೂ ಗೌರಿಗೂ ಹೇಳ್ತೀನಿ ಇಬ್ರುನ್ವೇ ಬರ್ರಿ ಈ ನನ್ನ ಮಗ ಇಲ್ಲಿ ಬಿದ್ದವನೇ ಕರ್ಕೊಂಡೋಯ್ತಿ ನಾಟಕ ಆಡ್ತಾವನೆ ಸರಿಯಾಗಿ 4 ಪುಟ್ಟ ಇಕ್ಕೊಂತೀರಿ ನನ್ನ ಮಗುಂಗೆ ಸರಿಯಾಗಿ ತೊದಕಿದೀನಿ ಇಲ್ದಿರ ಕೆಲಸ ಮಾಡ್ತಿಗೆನ್ಲ ಮಗಳು ಸಂಸಾರ ಹಾಳು ಮಾಡ್ತಿಗೆನ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಕರ್ಕೊಂಡೋಯ್ತೀನಿ ಮಂತಕ್ಕೆ ಇನ್ನು ಏನು ಮಾಡೋಕ್ಕಾಯ್ತದ ನಮ್ಮ ಮನೆಗೆ ಬೆಳ್ದಿರೋ ಹುಡುಗಂಗೆಲ್ಲ ಬಿಡೋಕ್ಕಾಯ್ತದ ಹೇಳಿ ಅಂದ್ರೆ ಕರ್ಕೊಂಡು ಹೋಯ್ತೀನಿ ಅತ್ತಗೆ ಸರಿ ಅತ್ತೆ ಆಯ್ತು ಕರ್ಕೊಂಡು ಹೋಗಿ ಬಿಡಿ ಅವ್ನ್ ಗೊತ್ತಲ್ಲ ಬುದ್ಧಿ ಕೋತಿ ಬುದ್ಧಿ ಅವಂದೆಲ್ಲ ಇದ್ದಿದ್ದೇನೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸರಿನಾ ನಾವು ಚೆನ್ನಾಗಿದ್ದೀವಿ ಟೆನ್ಷನ್ ತಗೋಬೇಡಿ ಏನೇ ಆಗ್ಲಿ ಹೇಳಿ ಅಂದ್ರೆ ಮಗಳು ಜೀವನದ ಪ್ರಶ್ನೆ ಅಲ್ವಾ ನಮಗೂ ನೋವಾಯ್ತದೆ ನನ್ನ ಮಗಳಿಗೆ ಏನಾರ ಆಗ್ಬಿಟ್ರೆ ಹೆಂಗಾಯ್ತದಪ್ಪ ಅಂತ ನಂಗೂ ನೋವಾಯ್ತದೆ ಸರಿ ಬಿಡಿ ಈ ಬೇವರ್ಸಿನ ಕರ್ಕೊಂಡು ಮನಗನ ಹೋಯ್ತೀನಿ ಸುಮ್ಮನೆ ಬಿದ್ಕೊಂಡವನಿ ಸರಿ ಸರಿ ಲೋ ಎದೋಳು ನಾಟಕ ಮಾಡಿ ಸಾಕು ಕಳ್ಳನ ಮಗನ ಎದೋಳು ಓಹೋ ಈ ಸರಿ ನನ್ನ ಒಳಿಯಂಗೆ ಹೆಂಗನ್ವೆ ಎಲ್ಲ ಗೊತ್ತಾಗೋಗ್ಬಿಟ್ಟೈತೆ ಅದು ಎಲ್ಲ ಎಡಿಟ್ ಮಾಡ್ಬೋದಂತಲ್ಲ ಈಗಿನ ಕಾಲದವ್ರಿಗೆಲ್ಲ ಗೊತ್ತಂತಲ್ಲ ಗೊತ್ತೈತೆ ಎದೋಳ್ನ ಯಾಕೆ ನೀನು ಆಡಿದ್ರು ಬಡಿದ್ರು ನಾನು ಮನೆಗೆ ಇರಿಸ್ಕತೀನಿ ಕಳ್ಸಕ್ಕಿಲ್ಲ ಎದಳು ನೀನು ಏನು ಮಾಡೋಕ್ಕಾಯ್ತದ ಬೀದಿಗೆ ಬಿಡೋಕ್ಕಾಯ್ತದ ನನ್ನ ಅಂಥ ಬುದ್ಧಿ ನನಗಿಲ್ಲ ನೀನು ಏನು ಮಾಡಿದ್ರು ಜೊತೆಗೆ ಇರಿಸ್ಕೊಳ್ಳೇಬೇಕಲ್ಲ ಎದೋಳನ ಯಾಕೆ ನಾಟಕ ಆಡಿ ಸಾಕು ಎದ್ದೋಳ ಅಯ್ಯನಿ ಇವನ್ ಮಕ ಮುಚ್ಚ ಎದ್ದೋಳ ಸತ್ಕಿತ್ತು ಹೋಗ್ಬಿಟ್ನ ಅಂತ ಲೇ ಪೊದ್ದಿ ನಿನ್ ಕ್ವಾಪಕ್ಕೆ ಏನೇ ಮಾಡ್ಬಿಟ್ಟೆ ನೀನು ಅಯ್ಯೋ ಸತ್ಕಿತ್ತು ಹೋಗ್ಬಿಟ್ನ ಅಳಿಯಂದ್ರೆ ಅಳಿಯಂದ್ರೆ ಅಯ್ಯೋ ಅಳಿಯಂದ್ರೆ ಯಾಕೆ ಅಳಿಯಂದ್ರೆ ಹಿಂಗ್ ಬಿದ್ದಿದ್ದೀರಾ ಅಳಿಯಂದ್ರೆ ತಮಾಷೆ ಮಾಡ್ತಿದ್ದೀರಾ ಅಳಿಯಂದ್ರೆ 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 ಅತ್ತೆ ಅಯ್ಯೋ ಒಂದು ಕ್ಷಣ ಗಾಬರಿ ಮಾಡ್ಬಿಡ್ತಾನೆ ಏನೋ ಆಗೋಗ್ಬಿಟ್ಟು ನೆಗದ್ ಬಿದ್ದ ನಂಗೆ ಎದ್ಬಾ ಮನ್ಗೆ ಸುಮ್ಕೆ ಬಿದ್ಕೊಂಡವ್ನಿ ಆಯ್ತಲ್ಲ ಈಗೆಲ್ಲ ಮಾಡಿದ್ದು ಇನ್ನೊಂದು ಕಿತ ಇಂತ ಕೆಲಸ ಮಾಡ್ಬೇಡ ಎದ್ಬಾ ಸುಮ್ಕೆ ನೀಯ